ಜನಮನದ ಜೀವನಾಡಿ ಕರಾವಳಿಯ ಅಸ್ಮಿತೆಯಾಗಿರುವ ಉದಯವಾಣಿ ಕಳೆದ 45 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಚಿಗುರು ಚಿತ್ರ ಮಕ್ಕಳ ಫೋಟೋ ಸ್ಪರ್ಧೆಯ 2025ನೇ ಸಾಲಿನ ವಿಜೇತರ ಬಹುಮಾನ ವಿತರಣೆ ಸಮಾರಂಭ ಮಂಗಳವಾರ ಉದಯವಾಣಿ ಮಣಿಪಾಲ ಕಚೇರಿಯಲ್ಲಿ ಸಂಭ್ರಮದಿಂದ ನೆರವೇರಿತು. ಕರಾವಳಿಯ ನಾನಾ ಭಾಗಗಳಿಂದ ತಮ್ಮ ಹೆತ್ತವರು, ಅಜ್ಜ ಅಜ್ಜಿ ಜೊತೆ ಬಂದಿದ್ದ 8 ಮಂದಿ ವಿಜೇತ ಪುಟಾಣಿಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬಹುಮಾನ ಸ್ವೀಕರಿಸಲು ಬಂದಿದ್ದ ಮಕ್ಕಳ ಓಡಾಟ, ಆಟ, ಅಳು, ಅವರನ್ನು ಹಿಡಿಯಲು ಹೋಗುವ ಹೆತ್ತವರ ಧಾವಂತಗಳ ಸಂಭ್ರಮದಲ್ಲಿ ಉದಯವಾಣಿ ಮುಳುಗೆದ್ದಿತು. ಮಣಿಪಾಲ ಕೆಎಂಸಿ ಮೆಡಿಸಿನ್ ವಿಭಾಗದ ಹಿರಿಯ ವೈದ್ಯರಾದ ಡಾಕ್ಟರ್ ಮಂಜುನಾಥ ಹಂದೆ, ಉದಯವಾಣಿಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಸತೀಶ್ ಯುಪೈ, ಎಂಎಂಎನ್ಎಲ್ನ ಎಂಡಿ ಮತ್ತು ಸಿಇಒ ಆಗಿರುವ ವಿನೋದ್ ಕುಮಾರ್ ಅವರು ಬಹುಮಾನಗಳನ್ನು ವಿತರಿಸಿ ಶುಭ ಹಾರೈಸಿದರು. ಉದಯವಾಣಿ ಕಳೆದ 45 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಮಕ್ಕಳ ಚಿಗುರು ಚಿತ್ರ ಅನ್ನುವಂಥದ್ದು. ಈ ವರ್ಷ ನಡೆದಿರುವಂತಹ ಈ ಸ್ಪರ್ಧೆಯಲ್ಲಿ 10,000 ಜನ ಮಕ್ಕಳು ಭಾಗವಹಿಸಿದ್ದಾರೆ. ಅಂದ್ರೆ ಅಷ್ಟು ಚಿತ್ರಗಳು ನಮಗೆ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಅತ್ಯಂತ ದೊಡ್ಡ ಸಂತೋಷದ ಸಂಗತಿ ಏನು ಹೇಳಿದ್ರೆ, 45 ವರ್ಷಗಳ ಹಿಂದೆ ಬಹುಮಾನವನ್ನ ಪಡೆದಂತಹ ಮಗುವಿಗೆ ಈಗ 50 ವರ್ಷ ಆಗಿದೆ. ಅಂದ್ರೆ ಅರ್ಧ ಶತಮಾನಗಳ ಕಾಲ ಈ ಒಂದು ಉದಯವಾಣಿಯ ಚಿಗುರು ಚಿತ್ರ ನಡೆದು ಬಂದಿದೆ. ಮತ್ತು ಆ ಮಟ್ಟಿಗೆ ಈ ಸಾರಿ 10,000 ಅಂದ್ರೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರಬಹುದು ಅಂತ ನೀವೊಂದು ಲೆಕ್ಕ ಹಾಕಿ. ಚಿಗುರು ಚಿತ್ರ ಉದಯವಾಣಿಯ ಅತ್ಯಂತ ಪ್ರತಿಷ್ಠಿತ ಮಕ್ಕಳ ಫೋಟೋ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವೇದಿಕೆಯಲ್ಲಿ ನಾವು 3 ಜನ ಶಿಖರ ಸದೃಶ ವ್ಯಕ್ತಿತ್ವದ ಜನರನ್ನು ನಾವು ಕಾಣ್ತಾ ಇದ್ದೇವೆ. ನಮ್ಮೊಂದಿಗೆ ಈ ವಿಶ್ವದ ಅತ್ಯಂತ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು, ಇದರ ಒಂದು ಆಸ್ಪತ್ರೆಯ ಹೃದಯ ಅಂತ ಹೇಳುವುದು ಅದರ ಮೆಡಿಸಿನ್ ವಿಭಾಗ. ಆ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾದಂಥ ಗೌರವಾನ್ವಿತ ಎಚ್ ಮಂಜುನಾಥ ಹಂದೇವರು ನಮ್ಮೊಂದಿಗಿದ್ದಾರೆ. ಪ್ರಾಯಶಃ ಅವರ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೊಂದು ಬಹಳ ಚಂದದ ಸೂಕ್ತಿ ಇದೆ. ಮುಖ್ಯಸ್ಥರಾದಂಥ ಗೌರವಾನ್ವಿತ ಎಚ್ ಮಂಜುನಾಥ ಹಂದೇವರು ನಮ್ಮೊಂದಿಗಿದ್ದಾರೆ. ಪ್ರಾಯಶಃ ಅವರ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲೊಂದು ಬಹಳ ಚಂದದ ಸೂಕ್ತಿ ಇದೆ, ವೈದ್ಯೋ ನಾರಾಯಣ ಹರಿ ಅಂತೇಳಿ. ವೈದ್ಯರೆನ್ನೋದು ನಮ್ಮ ಬದುಕಿಗೆ ಒಂದು ದೇವರಿದ್ದಾಗೆ. ಮನುಷ್ಯನಾಗಿ ಹುಟ್ಟಿ ಮಾನವೀಯ ನೆಲೆಯಲ್ಲಿ ಮಾನವತ್ವವನ್ನು ಬೆಳೆಸುವವರು ಯಾರಾದ್ರಿದ್ರೆ ಅವರು ಡಾಕ್ಟರ್ ಅಂತ ಹೇಳ್ಬೋದು. ಹಾಗಾಗಿ ಕಳೆದ ಸುಮಾರು 30-40 ವರ್ಷಗಳ ತಮ್ಮ ಸೇವಾವಧಿಯಲ್ಲಿ ಸುಮಾರು 2-3 ಲಕ್ಷ ರೋಗಿಗಳನ್ನು ಅವರ ಚಿಕಿತ್ಸೆಗಿಂತಲೂ ಜಾಸ್ತಿಯಾಗಿ ತನ್ನ ಮನಸ್ಸಿನ ಪ್ರೀತಿಯಿಂದ ಕಾಯಿಲೆ ಗುಣಪಡಿಸಿದವರು ಗೌರವಾನ್ವಿತ ಮಂಜುನಾಥ ಹಂದೆಯವರು. ಹಂದೆಯವರು ಯಾವ ರೀತಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿದಾರೋ, ನಮ್ಮೊಂದಿಗೆ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ಅಧ್ಯಕ್ಷರಾದಂಥ ಗೌರವಾನ್ವಿತ ಸತೀಶ್ ಯುಪೈ ಅವರಿದ್ದಾರೆ. ನಿಮ್ಮ ಬಲಗಡೆಗೆ ಕಾಣುತ್ತಿರುವ ನಮ್ಮ ಸಂಸ್ಥೆಗಳ ಬೋರ್ಡನ್ನು ನೋಡ್ಬೋದು. 27 ಸಂಸ್ಥೆಗಳು, 10,000 ಜನ ಉದ್ಯೋಗಿಗಳು, 25,000ಕ್ಕೂ ನೇರವಲ್ಲದ ಇಂಡೈರೆಕ್ಟ್ ಎಂಪ್ಲಾಯೀಸ್ ಸುಮಾರು 35,000 ಜನರಿಗೆ ಇವರು ಅನ್ನದಾತರು. ಅಷ್ಟು ದೊಡ್ಡ ಮೇರು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಈ ಉದಯವಾಣಿಯನ್ನು ಕಳೆದ 50 ವರ್ಷಗಳಿಂದ ಕಟ್ಟಿ ಬೆಳೆಸಿ ಈ ಹಂತಕ್ಕೆ ತಂದಂಥ ನಮ್ಮ ಸಂಸ್ಥೆಯ ಅತ್ಯಂತ ಗೌರವಾನ್ವಿತ ಶ್ರೀಯುತ ಸತೀಶ್ ಪೈ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ. ನಮ್ಮ ಔದ್ಯಮಿಕ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಅದ್ವಿತೀಯವಾಗಿ ಪ್ರಶ್ನಾತೀತನಾಗಿ ಕರಾವಳಿ ಕರ್ನಾಟಕದಲ್ಲಿ ನಂಬರ್ 1 ಪತ್ರಿಕೆ ಅಂತ ಉದಯವಾಣಿ ಉಳಿಸಿಕೊಂಡಿದ್ರೆ ಅದಕ್ಕೆ ವಿನೋದ್ ಕುಮಾರ್ ಅಂತವರ ಸಮರ್ಥ ನಾಯಕತ್ವ ಕಾರಣ ಅಂತ ಹೇಳಲಿಕ್ಕೆ ನಮ್ಗೆ ಇಷ್ಟಪಡ್ತಿದ್ದೆ. ಕೇವಲ ಓದುಗರಿಗೆ ಮಾತ್ರ ಅಲ್ಲ, ಈ ರೀತಿಯ ಸ್ಪರ್ಧೆಗಳನ್ನು ಏರ್ಪಡಿಸಿಕೊಂಡು ನಮ್ಮ ಓದುಗರೊಂದಿಗೆ ಸಂಬಂಧವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಚಿಗುರು ಚಿತ್ರದ ಈ ಬಹುಮಾನ ವಿತರಣಾ ಸಮಾರಂಭಕ್ಕೆ ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದು ಅವರದೇ ಕಾರ್ಯಕ್ರಮ. ಈ 3 ಜನರ ಆಶೀರ್ವಾದ ಉಂಟಲ್ಲ, ಈ ಮಕ್ಕಳನ್ನು ಬದುಕಿನಲ್ಲಿ ಅತ್ಯಂತ ಎತ್ತರಕ್ಕೆ ಏರಿಸಬಲ್ಲದು ಎನ್ನುವ ಆ ನಂಬಿಕೆಯಿಂದ ನಾವು ನಿಮ್ಮನ್ನು ಇವತ್ತು ಕರೆದಿದ್ದೇವೆ. ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಕ್ಕೆ ಬಂದಾಗ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ
ಇಡೀ ನಮ್ಮ ಚಿಗುರು ಚಿತ್ರವಾದ ಯಶಸ್ವಿಗಾಗಿ ಕೆಲಸ ಮಾಡಿದಂಥ ಮಾರುಕಟ್ಟೆ ಪ್ರಸರಣ ಮತ್ತು ಎಡಿಟೋರಿಯಲ್ ತಂಡ ನಮ್ಮೊಂದಿಗಿದೆ. ನಮ್ಮ ಸಂಸ್ಥೆಯ ಮಣಿಪಾಲ ಮತ್ತು ಮುಂಬೈ ಆವೃತ್ತಿಯ ಸಂಪಾದಕರಾಗಿರುವಂಥ ಗೌರವಾನ್ವಿತ ಅರವಿಂದ ನಾವ್ಡ್ರವರಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇಡೀ ನಮ್ಮ ಉದಯವಾಣಿ ಬಳಗವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳ ಜೊತೆಗೆ ಸೂಪರ್ ಸ್ಟಾರ್ಗಳು ಬಂದಿದ್ದಾರೆ. ಯಾರು ಅಂತ ಹೇಳ್ತೇನೆ ನಾನು. ಬೈರಂಪಳ್ಳಿಯ ಹರಿಕಂಡಿಗೆಯಿಂದ ವೇದಾರ್ಥ ಬಂದಿದ್ದಾರೆ. ಮಂಗಳೂರಿನ ಕುಳಾಯಿಯಿಂದ ವಿರಾನ್ಶಿ ಬಂದಿದ್ದಾರೆ. ಕಾಪುವಿನ ಬೆಳಪುನಿಂದ ಅರ್ಥ ಬಂದಿದ್ದಾರೆ. ಬಂಟ್ವಾಳದಿಂದ ಪ್ರಿವಾ ಬಂದಿದ್ದಾರೆ. ತ್ರಾಸಿಯಿಂದ ಐಸಿರಿ ಬಂದಿದ್ದಾರೆ. ಮಂಗಳೂರಿನ ಆಕಾಶಭವನದಿಂದ ಜಿಯಾನ್ ಬಂದಿದ್ದಾರೆ. ಕುಡುಪುವಿನಿಂದ ದಿಯಾ ಮತ್ತು ಮಡಂತ್ಯಾರ್ನಿಂದ ಸುಪ್ರತಿ. ಇವರು ನಿಜವಾದ ಈ ಕಾರ್ಯಕ್ರಮದ ನಿಜವಾದ ಅತಿಥಿಗಳು ಮತ್ತು ಸೂಪರ್ ಸ್ಟಾರ್ಗಳು. ಇವತ್ತಿನ ಗೆಲುವಿನ ಪ್ರಶಸ್ತಿಯನ್ನ ಗೆದ್ದಂತಹ ಸೂಪರ್ ಸ್ಟಾರ್ಗಳು. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ, ಅವರ ಜೊತೆಗೆ ಅವರ ಅಪ್ಪ ಅಮ್ಮ ಬಂದಿದ್ದಾರೆ, ಅಜ್ಜ ಅಜ್ಜಿ ಬಂದಿದ್ದಾರೆ. ಎಲ್ಲರೂ ಕುಟುಂಬ ಸಮೇತರಾಗಿ ಬಂದಿದ್ದೀರಿ. ಅವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಬಯಸ್ತೇವೆ. ಈಗಾಗಲೇ ನನ್ನ ಸಹೋದರಿಗಳು ಹೇಳಿದಾಗೆ ಇದು 45ನೇ ವರ್ಷ. ಎಲ್ಲ ಬೇರೆ ನಮ್ಮ ಇಡೀ ಮಾಧ್ಯಮ ಲೋಕದಲ್ಲಿ ರೀಡರ್ಸ್ ಕನೆಕ್ಟಿವ್ ಅಂದರೆ ಓದುಗರ ಜೊತೆಗೆ ಸಂವಾದ ನಡೆಸುವಂತಹ ಕಾರ್ಯಕ್ರಮವನ್ನು ಮೊದಲಿಗೆ ಆರಂಭಿಸಿದ ಉದಯವಾಣಿ. ಅದಕ್ಕೀಗ 45 ವರ್ಷ ಅಂತ ನಾನು ಹೇಳಬೇಕು. ಯಾಕಂದರೆ ಚಿಗುರು ಚಿತ್ರ ಇವತ್ತಿಂದಲ್ಲ. ಮಕ್ಕಳ ಉದಯವಾಣಿ ಅಂದುಕೊಳ್ಳೆ ಫಸ್ಟು ಹೆಚ್ಚು ಜನರಿಗೆ ಗೊತ್ತಾಗೋದು ಮಕ್ಕಳ ಫೋಟೋ ಸ್ಪರ್ಧೆ. ಮಕ್ಕಳ ಫೋಟೋ ಸ್ಪರ್ಧೆ ಅಂದರೆ ಉದಯವಾಣಿ ಅಂತ. ಹಾಗಾಗಿ ಅದಕ್ಕೆ 45 ವರ್ಷ. ಈ ಬಾರಿ ನಾವು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ಬಂದಿದೆ. ಇವತ್ತು ನಾವು ಕಲರ್ ಡಿಜಿಟಲಲ್ಲಿದ್ದೀವಿ. 3 ವರ್ಷದ ಹಿಂದೆ ನಾವು ಡಿಜಿಟಲಿಗೆ ಶಿಫ್ಟ್ ಆದವು. ಮೊದಲು ಡಿಜಿಟಲಿಗೆ ನಾವು ಶಿಫ್ಟ್ ಆದಾಗ ಬಹುಶಃ ನಮಗೆ ಫೋಟೋ ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದು. ಇಲ್ಲ, ಆ ಸಂಖ್ಯೆ ಏರ್ತಾ ಇದೆ. ಈ ವರ್ಷ ಸುಮಾರು 10,000ಕ್ಕೂ ಹೆಚ್ಚು ಫೋಟೋಗಳು ನಮ್ಮ ಸ್ಪರ್ಧೆಗೆ ಬಂದು, ಅದರಲ್ಲಿ ನಮ್ಮ 3-4 ಜನ ಫೋಟೋಗ್ರಾಫರ್ಸು, ಫ್ಯಾಷನ್ ಡಿಸೈನರ್ಸು ಇವರೆಲ್ಲರೂ ಸೇರಿ ಈಗ ಏನು ನಿಮ್ಮ ರಿಸಲ್ಟ್ ಪಟ್ಟಿ ಇದೆ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ ಡಾಕ್ಟರ್ ಮಂಜುನಾಥ ಹಂದೆ ಅವರು. ಇದಿನ್ನು ಸ್ಟಾರ್ಟಿಂಗ್ ಸ್ಟೆಪ್ ಅಷ್ಟೇ. ನಿಮ್ಮ ಮಗು ಇವತ್ತು ಟಾಡ್ಲರು, ಇನ್ನೊಂದು ಮೇಲೆ ಹೋಗ್ತಾನೆ. ಬೇರೆ ಬೇರೆ ಸ್ಪರ್ಧೆಗಳಿಗೆ ನೀವು ಪ್ರಿಪೇರ್ ಮಾಡಬೇಕು. ಈ ಸ್ಪರ್ಧೆಯಲ್ಲಿ ನಿಮ್ಮದೇ ಎಫರ್ಟು, ಮುಂದಿನ ಸ್ಪರ್ಧೆಗಳಲ್ಲಿ ಅವರ ಎಫರ್ಟ್ಗಳು ಸ್ಟಾರ್ಟ್ ಆಗ್ತದೆ. ಫೈನಲಿ ನಿಮ್ಮ ಮಗು ತನ್ನ ಕಾಲ ಮೇಲೆ ಕಾಲು ನಿಂತು ಜೀವನವನ್ನು ನಡೆಸಲಿಕ್ಕೆ ಸಶಕ್ತವಾಗ್ತದೆ. ಹಾಗಾದಾಗ ಮಕ್ಕಳಿಗೆ, ಮಕ್ಕಳ ಪೇರೆಂಟ್ಸಿಗೆ ಹಾಗೂ ಎಲ್ರಿಗೂ ಬಹಳ ಖುಷಿ ಆಗ್ತದೆ. ಇಂಥ ಒಂದು ಅವಕಾಶವನ್ನು ಉದಯವಾಣಿ ಪತ್ರಿಕೆ ಮಾಡಿಕೊಟ್ಟಿದೆ ನಿಮಗೆ. ನಿಮ್ಮ ಮಗುವನ್ನು ಫೋಟೋವನ್ನು ಕಳಿಸಿಕೊಡೋದು ಇವತ್ತು ಯಾವುದೇ ಒಂದು ಯಾರೇ ಆದರೂ ಸಹ ಅವರಿಗೆ ತಮ್ಮ ಫೋಟೋ ಪೇಪರಲ್ಲಿ ಬರ್ತಂದರೆ ಭಾರಿ ಖುಷಿ. ನನಗೂ ಸಹ ಉದಯವಾಣಿಯಲ್ಲಿ ಪ್ರೋಗ್ರಾಮ್ ಅಂತ ಹೇಳಿದ ಕೂಡಲೇ ನಾಳೆ ಉದಯವಾಣಿಯಲ್ಲಿ ಫೋಟೋ ಬರ್ತದೆ ಅಂತ ಒಂದು ಮನಸ್ಸಿನಲ್ಲಿ ಸ್ವಲ್ಪ ಖುಷಿ ಉಂಟು. ಆದ್ದರಿಂದ ಸ್ವಲ್ಪ ಹೆದರ್ಕೊಂಡು ಒಪ್ಕೊಂಡಿದ್ದೇನೆ ಇಲ್ಲಿ ಬರಲಿಕ್ಕೆ. ಎಲ್ಲರಿಗೂ ಇದೊಂದು ಬಹಳ ಹೆಮ್ಮೆಯ ವಿಷಯ, ನಮ್ಮ ಮಗುವಿನ ಫೋಟೋ ಬಂತು ಅಂತ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದು ಉದಯವಾಣಿ. ಇಂಥ ಅನೇಕ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಉದಯವಾಣಿ ನಮಗೆ ಅವಕಾಶ ಕೊಟ್ಟಿದೆ. ಮುಂಚೆ ಉದಯವಾಣಿ ಬರೋ ಮುಂಚೆ ನನಗೆ ಆವಾಗಲೂ ಸಹ ಪೇಪರ್ ಓದುವ ಅಭ್ಯಾಸ ಸ್ಟಾರ್ಟ್ ಆಗಿತ್ತು. ನಾನಿನ್ನು ಶಾಲೆ ಹೋಗುವಾಗ ಪೇಪರ್ ಅಂದರೆ ನ್ಯೂಸ್ಗೆ ಓದೋರು ಯಾರ ಮನೆಯಲ್ಲಿ ತಂದೆ ಅಥವಾ ಅಜ್ಜ ಅಂಥವ್ರು ಮಾತ್ರ. ಮಕ್ಕಳು ಓದ್ತಿರಲಿಲ್ಲ, ಹೆಂಗಸರು ಓದ್ತಿರಲಿಲ್ಲ. ಇವರದ್ದು ಈ ಪ್ರೋಗ್ರಾಮ್ ನನಗೆ ಗೊತ್ತಿದ್ದಾಗೆ ಫಸ್ಟ್ ಪ್ರೋಗ್ರಾಮ್. ಅಂದರೆ ಇನ್ವಾಲ್ವ್ಮೆಂಟು, ಎಲ್ಲರೂ ಪೇಪರ್ನವ್ರ ಜೊತೆಯಲ್ಲಿ ಇವನ್ ಸಮಾಜದವರು ಸಹ ಇನ್ವಾಲ್ವ್ ಆಗಲಿಕ್ಕೆ ಶುರುವಾದರು. ನಿಮಗೆ ನಾನು ಇದ್ದೆ ಒಂದು ಕಾಲದಲ್ಲಿ ಪೇರೆಂಟು. ನನ್ನ ಮಗ ಈಗ 32 ವರ್ಷ. ಅವನಿಗೆ ನಾವು ಸಹ ಈ ಉದಯವಾಣಿಯವರದ್ದು ನವಂಬರ್ 14ರ ಶೀರ್ಷಿಕೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಇಷ್ಟೆಲ್ಲ ಫೆಸಿಲಿಟಿ ಇರಲಿಲ್ಲ. ನಮ್ಮದೇ ಆದ ರೀತಿಯಲ್ಲಿ ಫೋಟೋ ತೆಗೆಯೋದು, ಈ ವರ್ಷ ಬರಲಿಲ್ಲ, ಬಂದವರ ಥರ ಗೊತ್ತಿರೋದ ಕೇಳೋದು, ಅದು ಹೇಗೆ ಸಿಗ್ತದೆ ಅಂತ. ಕೆಲವರು ಹೇಳ್ತಾರೆ ನೀವು ಒಳಾಂಗಣದಲ್ಲಿ ತೆಗಿಬೇಕು, ನೀವು ಸ್ಟುಡಿಯೋದಲ್ಲಿ ತೆಗಿಬೇಕು, ಅದು ನ್ಯಾಚುರಲ್ ಆಗಿರಬೇಕು, ಹಾಗೆ ಮಾಡಬೇಕಂತ. ಫೈನಲಿ ನಮ್ಮ ಮಗನ ಫೋಟೋ ಉದಯವಾಣಿಯಲ್ಲಿ ಬಂತು. ಫಸ್ಟ್ ಸೆಕೆಂಡ್ ಪ್ರೈಸಲ್ಲ. ಆವಾಗ ಈ ಉದಯವಾಣಿಯಲ್ಲಿ ಕಳಿಸಿದ ಫೋಟೋವನ್ನು ಪ್ರತಿ ಸಂಡೇ 3 ಮಕ್ಕಳ ಫೋಟೋ ಹಾಕ್ತಾರೆ. ಶೀರ್ಷಿಕೆ ಬರೀತಾರೆ ಮಾಧವ ಆಟಕ್ಕೆ ಕರೆದ, ಅವನ ಫ್ರೆಂಡು ಆಟಕ್ಕೆ ಬರೋದಿಲ್ಲ ಅಂದ, ಇನ್ನೊಬ್ಬ ನನಗೆ ಊಟಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳ್ದ. ಈ ಥರ 3 ಮಕ್ಕಳದ್ದು ಫೋಟೋ ಒಂದು ಸಂಡೇ ನಮ್ಮ ಮಗು ಫೋಟೋ ಬಂತು. ನಮ್ಮ ಹೆಂಡತಿಗಾದ ಖುಷಿ ತಡಿಲಿಕ್ಕಾಗಲಿಲ್ಲ. ಎಲ್ಲಿ ಸಿಕ್ಕಿದವರಿಗೆಲ್ಲ ಹೇಳಿ
ಇವತ್ತು ನಮ್ಮ ಕಪಾಟಲ್ಲಿ ಚಿನ್ನ ಬೆಳ್ಳಿ ಇಲ್ಲ, ಆದರೆ ಆ ಪೇಪರ್ ಮಾತ್ರ ಇನ್ನೂ ಇದೆ. ನಾನು ಹೇಳಿದೆ, ಈ ಫೋಟೋ ಕಳಿಸುವ ಸಮಾರಂಭ ಉಂಟಲ್ಲ, ಇನ್ವಾಲ್ವ್ಮೆಂಟು, ಪೇರೆಂಟ್ಸು, ನೈಬರ್ಸು, ಅವರ ಫ್ರೆಂಡ್ಸು, ಅಷ್ಟೆಲ್ಲ ಆದಮೇಲೆ ಉದಯವಾಣಿ ಪೇಪರಲ್ಲಿ ಬಂದ ಮೇಲೆ ಅಜ್ಜಿಯರಿಗೂ ಕೆಲಸ ಉಂಟು. ಆ ಮಗುವಿಗೆ ದೃಷ್ಟಿ ತೆಗಿಬೇಕು. ಇಷ್ಟು ಚೆಂದ ಫೋಟೋ ನೋಡಿ ಮತ್ತೆ ಯಾರಾದ್ರೂ ದೃಷ್ಟಿ ಬಿದ್ದರೆ ಅಂತ ದ ಹೋಲ್ ಫ್ಯಾಮಿಲಿ ಈಸ್ ಇನ್ ಒಳ್ಳ. ಇದು ಐ ಡೋಂಟ್ ನೋ ವೆದರ್ ವಿನೋದ್ ಕುಮಾರ್ ಇಸ್ ಅಂಡರ್ಸ್ಟುಡ್ ಆರ್ ನಾಟ್. ಇಟ್ ಈಸ್ ಅವರ್ ಕಲ್ಚರ್, ಸೌತ್ ಕೆನರಾ ಕಲ್ಚರ್. ದ ಚೈಲ್ಡ್ ಹ್ಯಾಸ್ ಟು ಶೋ ಶೈನ್ ಆ್ಯಂಡ್ ಹೋಲ್ ಫ್ಯಾಮಿಲಿ ಹ್ಯಾಸ್ ಟು ಎಂಜಾಯ್, ಆ್ಯಂಡ್ ಫೈನಲಿ ಯು ಹ್ಯಾವ್ ಟು ಸಿ ದಟ್ nobody's eyes fall on that. So that is what we did, and probably our current parents are also doing. ಮತ್ತು ನಾವು ಏನು ಮಾಡ್ತೇವೆ, ಏನು ನೋಡ್ತೇವೆ, ಅದನ್ನು ನಮ್ಮ ಮಕ್ಕಳು ಅನುಕರಣೆ ಮಾಡ್ತವೆ. ನಾವು ಸಹ ಒಳ್ಳೆಯದನ್ನೇ ನೋಡ್ತಾ ಇರಬೇಕು, ಒಳ್ಳೆಯದನ್ನೇ ಮಾಡ್ತಾ ಇರಬೇಕು. ನಮ್ಮಲ್ಲಿ ಭಾಳ ಕಷ್ಟಗಳಿರ್ತವೆ. ನಮ್ಮ ಕಷ್ಟಗಳನ್ನು, ನಮ್ಮ ಸಂಕಷ್ಟಗಳನ್ನು ಮಗುವಿನ ಮುಂದೆ ತೋರಿಸ್ಬಾರ್ದು. ನಾವೇನಾದರೂ ಹೇಳಬೇಕಿದ್ರೆ ನಮ್ಮೊಳಗೆ ಮಾತಾಡೋ ಮಗುವಿಗೆ ಎಲ್ಲ ಆದಮೇಲೆ, ಮಗುವನ್ನು ಮಲಗಿಸಿದ ಮೇಲೆ ನಮ್ಮ ಸಂಕಷ್ಟಗಳನ್ನು ಗಂಡ ಹೆಂಡ್ತಿಯೋ ಅಥವಾ ಮನೆಯವರು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ನಾವೇ ಜಗಳ ಮಾಡಿಕೊಂಡ್ರೆ ಅಥವಾ ನಮ್ಮ ಕಷ್ಟಗಳನ್ನು ನಾವು ಡಿಸ್ಕಸ್ ಮಾಡ್ತಾಯಿದ್ರೆ ಮಗು ಫೀಲ್ಸ್ ಔಟ್ ಆಫ್ ಟಚ್. ಸೊ ಅದಕ್ಕೆ ಬೇಕಾದಂತಹ ಎನ್ವಿರಾನ್ಮೆಂಟನ್ನು ಬೆಳೆಸಬೇಕು. ಆ ಮಗು ಮುಂದೆ ಹೋದಾಗೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಅವರನ್ನು ಸತ್ಪ್ರಜೆಗಳಾಗಿ ಮಾಡಬೇಕಂತ ನಾನು ನನ್ನ ಇಂಥ ಒಂದು ಅವಕಾಶವನ್ನು ಕೊಟ್ಟ ರಾಮಚಂದ್ರ ಮೀಯಾರು, ರಾಘವೇಂದ್ರವರಿಗೆ ಹಾಗೂ ನಮ್ಮ ಉದಯವಾಣಿಯ ದನಿಗಳಾದ ಸತೀಶ್ ಪೈ ಅವರಿಗೆ ನನ್ನ ಧನ್ಯವಾದವನ್ನು ಅರ್ಪಿಸಿ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಈ ಮಗುವಿನ ಪಾಲಿಗೆ ಇವತ್ತೊಂದು ಹೊಸ ದಿನ. ಇಂಥ ಹಲವು ಹೊಸ ದಿನಗಳು ಬರಲಿ ಅಂತ ಹೇಳ್ತಾ ಬಹುಮಾನ ವಿಜೇತರ ಪಟ್ಟಿಯನ್ನು ಹೇಳ್ತಾ ಇದ್ದೇನೆ. ಒಬ್ಬೊಬ್ಬರಾಗಿ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಬಹುಮಾನದಲ್ಲಿ ಒಂದು ಸರ್ಟಿಫಿಕೇಟ್, ಚೆಕ್ ಹಾಗೂ ಒಂದು ಸ್ಮರಣಿಕೆಯನ್ನು ಕೊಡ್ತೇವೆ. ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ, ಪ್ರಥಮವಾಗಿ ತೃತೀಯ ಬಹುಮಾನ 6 ಮಂದಿಗಿದೆ. ಅದರಲ್ಲಿ ದಿಯಾ ದೀಪಕ್ ಸುವರ್ಣ, ತೃತೀಯ ಬಹುಮಾನದ ಮತ್ತೊಬ್ಬ ವಿಜೇತ ಜಿಯಾನ್ ಡಿಯು, ಇವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೂರನೇ ಬಹುಮಾನದ ತೃತೀಯ ವಿಜೇತೆ ಐಸಿರಿ ಎಂ, ಇವರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸುಪ್ರತಿ ಎಸ್ ಸೂರಜ್, ಪ್ರಿವಾ ಡಿಸಿಲ್ವಾ, ಅರ್ಥ ಆಚಾರ್ಯ, ದ್ವಿತೀಯ ಬಹುಮಾನದ ವಿಜೇತೆ ವಿರಾನ್ಶಿ ಆರ್ವಿ, ಬಹುನಿರೀಕ್ಷಿತ ಪ್ರಥಮ ಬಹುಮಾನ ವೇದಾರ್ಥ್ ನಾಯಕ್, ಈ ಬಾರಿಯ ಸ್ಪರ್ಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಪ್ರಥಮವಾಗಿ ನಾನು ನಮ್ಮ ಇಷ್ಟ ದೇವರಾದ ಹರಿಕಣಿಗೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವರನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತೇನೆ. ನಮಗೆ ತುಂಬ ಖುಷಿಯಾದ ದಿನ ನವಂಬರ್ 14. ಬೆಳಿಗ್ಗೆ ಹೇಳುವಾಗಲೇ ಕೆಲವರ ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜ್. ತುಂಬ ಖುಷಿಯಾಯಿತು. ಅಂದರೆ ಹೆತ್ತವರು ಎಷ್ಟು ಖುಷಿ ಪಡ್ತಾರಂತ ಆ ದಿನ ಗೊತ್ತಾದದ್ದು. ಅಂದರೆ ನಮ್ಮ ಮಗುವಿದ್ದು ಇದು ಫಸ್ಟ್ ಟೈಮ್ ಹಾಕ್ತಾ ಇರೋದು ನಾವು. ಅದರಲ್ಲೂ ಫಸ್ಟ್ ಬಂದದ್ದು ನಮಗೆ ತುಂಬ ಖುಷಿ. ಅಂದರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಚಂದ ಮಕ್ಕಳದ್ದು ಹಾಕಿರ್ತಾರೆ, ಅವರಿಗೂ ಅದನ್ನು ತೆಗಿಲಿಕ್ಕೆ ಕಷ್ಟ ಸೆಲೆಕ್ಟ್ ಮಾಡಲಿಕ್ಕೆ. ಅದರಲ್ಲಿ ನಮಗೆ ಫಸ್ಟ್ ಬಂದದ್ದು ನಮಗೆ ತುಂಬ ಖುಷಿ ಉಂಟು. ಫಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ತಂಗಿ ಫೋಟೋ ಬಂದಿತ್ತು. ಸರ್ ಹೇಳಿದ ಹಾಗೆ ನಾವು ಸಹ ಒಂದು ಕೋಟ್ ಮೇಲೆ ಹಾಕಿದ್ವಿ. ಏನೋ ಭಾರಿ ಚಿಂತೆ ಪಟಾಕಿ ಮುಗಿದೋಯ್ತು ಅಂತ ಅವಳು ಕೋಟ್ ಹಾಕಿದ್ವಿ. ಅದು ಎವ್ರಿ ಸಂಡೇಸ್ 3 ಫೋಟೋಸ್ ಬರುವಾಗ ಬರ್ತಿತ್ತು. ಸೊ ನಾವು ತುಂಬ ವರ್ಷದ ಮೇಲೆ ನಮ್ಮ ಮನೇಲಿ ಫಸ್ಟ್ ಮಗು ಆಗಿದ್ದು ಕೋವಿಡ್ ಆಗಿತ್ತು. ಸೊ ಆ ಟೈಮಲ್ಲೆಲ್ಲ ಅಷ್ಟಿರಲಿಲ್ಲ. ಸೊ ಸೆಕೆಂಡ್ ಡಾಟರ್ ನಂದವಳು. ಸೊ ಹಾಕಿದ್ವಿ, ಖುಷಿ ಆಯಿತು ತುಂಬ. ಬಂತು ಫೋಟೋಸ್, ಅದರಲ್ಲೂ ಪ್ರೈಸ್ ಕೂಡ ಬಂತು, ತುಂಬ ಖುಷಿ ಆಯಿತು.
ಆ ದಿನದ ಸ್ಪೆಷಲ್ ಏನಂದರೆ ಯಾವತ್ತು November 14 ಮಾಮೂಲಾಗಿ ಹೋಗ್ತಿತ್ತು. ಈ ಸರಿ ಮಾತ್ರ ಎಕ್ಸೈಟ್ಮೆಂಟ್, ಅಯ್ಯೋ ಪೇಪರಲ್ಲಿ ಫೋಟೋ ಬರುತ್ತಾ ಚೆಕ್ ಮಾಡೋದೇ ಒಂದು ಎಕ್ಸೈಟ್ಮೆಂಟ್. ಅದ್ರಲ್ಲಿ ಮತ್ತೆ ವಾಟ್ಸಪ್ ಫುಲ್ ಕಂಗ್ರ್ಯಾಚುಲೇಷನ್ಸ್. ಸೊ ನಾವು ಅಟ್ಲೀಸ್ಟ್ ಒಂದು 4 or 5 times ಯೂಶಲಿ ಮ್ಯಾಗಝೀನ್ ಅಲ್ಲಿ ಬರ್ತಾ ಇರ್ತೇವೆ, ಉದಯವಾಣಿಯಲ್ಲಿ. ಯಾಕಂತ ಹೇಳಿದ್ರೆ ನಮ್ದು ಒಂದೊಂದು ಪ್ರೋಗ್ರಾಮ್ ಬರ್ತಾ ಇರ್ತವೆ. ಬಟ್ ಫಸ್ಟ್ ಟೈಮ್ ನನ್ನ ಮಗಳದ್ದು ಬಂದಿರೋದು. ಸೊ ನಾನು ನೋಡಿರ್ಲಿಲ್ಲ. ಯೂಶಲಿ ನನ್ನ ಮಾವನಿಗೆ ಉದಯವಾಣಿ ಬರುತ್ತೆ. ಯೂಶಲಿ ಅವರಿಗೆ 1 hour ಬೇಕಾಗತ್ತೆ ಓದ್ಲಿಕ್ಕೆ, ಅಟ್ಲೀಸ್ಟ್ 1 to 2 hours. Then he opened this one paper. Immediately her photo was there. So he called me, ನಿಂದು ಮಗಳದು ಫೋಟೋ ಬಂದಿದೆ, ಸೊ ಕಂಗ್ರ್ಯಾಚುಲೇಷನ್. ದೆನ್ ಹಿ ಪುಟ್ ವಾಟ್ಸಪ್ ಸ್ಟೇಟಸ್. ಮತ್ತೆ ಎಲ್ಲರಿಗೂ ಗೊತ್ತಾಯ್ತು. ಆಸ್ ಎ ಫ್ಯಾಕಲ್ಟಿ ಆಗಿ ನಾನು ಹಾಕಿರ್ಲಿಲ್ಲ ಸ್ಟೇಟಸ್ ಅಲ್ಲಿ. ಆಮೇಲೆ ನಮ್ದು ಫೋಟೋಗ್ರಾಫರ್ ಕಾಲ್ ಮಾಡಿ ಹೇಳಿದ್ರು, ನಿಮ್ದು ಮಗಳದ್ದು ಫೋಟೋ ಬಂದಿದೆ, ಸೊ ಒಂದ್ಸಲ ನೋಡಿ ಅಂತ. ಆಮೇಲೆ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ ಮತ್ತೆ ಎಲ್ಲರಿಗೂ ಗೊತ್ತಾಗಿರೋ, ಓ ನಿಂದು ಮಗಳ, ಸೊ ನಾವು ಹಾಕ್ಬೋದಿತ್ತು, ನಮ್ಗೆ ಗೊತ್ತಿರ್ಲಿಲ್ಲ, ನಮಗೂ ಮಕ್ಕಳಿತ್ತು ಅಂತ. ಸೊ that was my proud moment that whatever it is came in the Udayavani paper. And thank you so much. ನಮಗೆ ಬೆಳಿಗ್ಗೆ ಗೊತ್ತಿದೆ, ಹೌಸ್ ವೈಫಿಗೆ ಮಾರ್ನಿಂಗ್ ರೂಟೀನ್ ಫುಲ್ ಬ್ಯುಸಿ ಇರುತ್ತೆ. ಅಂದರೆ ಮಗಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಆ ಥರ. ಬೆಳಿಗ್ಗೆ ಒಂದು ಬೇಗ ಕಾಲ್ ಬರುತ್ತೆ. ಕಾಲ್ ಬರೋ ಮಾರ್ನಿಂಗ್ ಮತ್ತು ನೈಟ್ ಕಾಲ್ ಬರೋ ಗೊತ್ತಿರುತ್ತಲ್ಲ, ಯಾವಾಗ ಏನು ನ್ಯೂಸ್ ಇರುತ್ತೇನೋ ಅಂತ ಭಯ ಆಯಿತು. ಒಮ್ಮೆ ರಿಸೀವ್ ಮಾಡುವಾಗ ನೆನಪಿರಲಿಲ್ಲ ನನಗೆ 14 ಅಂತ, ಅಂದರೆ ಸ್ಕೂಲಿಗೆ ಕಳಿಸೋ ಬ್ಯುಸಿಯಲ್ಲಿ. ನಾದಿನಿಯವರು ಕಾಲ್ ಮಾಡಿ ಹೇಳಿದರು, ನಿಮ್ಮ ಮಗಳಿಗೆ ಪ್ರೈಸ್ ಬಂದಿದೆ ಅಂತ. ತುಂಬ ಖುಷಿ ಆಯಿತು. ಅಂತ ಹೇಳಿದರೆ ನಮಗೆ ಈ ಥರ ಆ ಟೈಮಲ್ಲಿ ಮುಂದೆ ಕಳಿಸೋರು ಇರಲಿಲ್ಲ. ಅಂದರೆ ಅವರವರ ಲೈಫಲ್ಲಿ ಬ್ಯುಸಿ ಇರ್ತಿದ್ವಿ. ನನ್ನ ಮಗಳಿಂದ, ಇದು ಸೆಕೆಂಡ್ ಮಗು ನಂದು. ಫಸ್ಟ್ ಮಗುವಿಗೆ ಕಳಿಸಿದ್ದೆ ನಾನು, ಮತ್ತು ಫಸ್ಟ್ ಮಗು ಇದು ಕೂಡ. ಅದು ಸೆಕೆಂಡ್ ಮಗುವಿಗೆ ಸಿಕ್ಕಿದೆ, 3rd ಪ್ರೈಸ್ ಸಿಕ್ಕಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ನಾವು ಚಿಕ್ಕಂದಿನಲ್ಲಿರುವಾಗ ಈ ಥರ ಮಕ್ಕಳ ಫೋಟೋ ಬರುವಾಗ ಅದನ್ನು ನೋಡೋದೇ ತುಂಬ ಖುಷಿಯಾಗಿರ್ತಿತ್ತು. ಸೊ ಅದು ಫೋಟೋ ನೋಡಲಿಕ್ಕೆ ಅರೌಂಡ್ 1 hour ತಗೊಳ್ತಿದ್ವಿ, ಯಾವ ಮಗುವಿದ್ದು ಫೋಟೋ ಬಂದಿದೆ ಅಂತ. ಬಟ್ ಈ ಸಲ ನಮ್ಮದು ಮಗುವಿದ್ದು ಫೋಟೋ ಕಳಿಸ್ಲಿಕ್ಕೆ ಇರಲಿಲ್ಲ. ಬಟ್ ಫೋಟೋಗ್ರಾಫರ್ ಹೇಳಿದ್ರು ಒಂದ್ಸರ್ತಿ ಕಳಿಸ್ಬಿಡಿ ಅಂತ. ಸೊ ಕಳಿಸಿದ್ವಿ. ಆ್ಯಂಡ್ November 14 ಅವರೇ ಫೋನ್ ಮಾಡಿ ಹೇಳಿದರು, ನಿಮ್ಮದು ಮಗುವಿದ್ದು ಫೋಟೋ ಬಂದಿದೆ ಅಂತ. ಸೊ ಇಟ್ ಈಸ್ ವೆರಿ ಸ್ವೀಟ್ ಮೆಮೊರೀಸ್. ನಮ್ಮದು ಲೈಫ್ ಟೈಮಲ್ಲಿ ಇದೊಂದು ಚೆರಿಶ್ ಆಗಿರುತ್ತೆ. Firstly, I would like to thank the newspaper Udayavani entire team for the struggle and the hard work. ಇಷ್ಟೊಂದು ಫೋಟೋಗಳ ಬಂದಿದ ಮೇಲೆ 10,000+ ಅದರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ಶಾರ್ಟ್ ಲಿಸ್ಟ್ ಮಾಡಬೇಕಾದ್ರೆ ಎಷ್ಟು ಕೆಲಸ ಇರಬೇಕು. ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟೈರ್ ಟೀಮ್. ದಟ್ಸ್ ದ ಮೇನ್ ಥಿಂಗ್. ಇನ್ನೊಂದಂದರೆ ನನಗೇನು ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅಂದರೆ ನಾವು ಫೋಟೋ ಹಾಕಿದ್ವಿ, ಬಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಅಂದರೆ ಇಟ್ ವಾಸ್ ಹಿಸ್ ಇಂಟ್ರೆಸ್ಟ್. ಎಲ್ಲ ಸಬ್ಮಿಷನ್ ಎಲ್ಲ ಮಾಡಿ ಇದು ಆನ್ ದ ಡೇ ನೋಡಿದಾಗ ನನಗೂ ಅಷ್ಟು ಏನೂ ಗೊತ್ತಿರಲಿಲ್ಲ, ಅದು ನೆನಪೇ ಇರಲಿಲ್ಲ. ಅದು ಚಿಲ್ಡ್ರನ್ಸ್ ಡೇ ಅಂತ ಗೊತ್ತಿತ್ತಷ್ಟೇ. ಇವ್ರು ಬಂದು 2 ಇದು ನ್ಯೂಸ್ ಪೇಪರ್ ಇಟ್ಕೊಂಡು ಬಂದಿದ್ದಾರೆ. ಅಂದರೆ ಅದು ಓಪನ್ ಮಾಡಿ ನೋಡಿದಾಗ ತುಂಬ ಖುಷಿ ಆಯಿತು. ಅಂದರೆ ದಟ್ ಈಸ್ ಸಮಥಿಂಗ್ ದಟ್ ವಿ ನೆವರ್ ಎಕ್ಸ್ಪೆಕ್ಟೆಡ್. ವೆನ್ ವಿ ಸಾ ಇಟ್ as 3rd, it was like amazing and lot of wishes and congratulations coming through the families. It was amazing. ಅಂದರೆ ತುಂಬ ಖುಷಿ ಆಯಿತು ಇಬ್ರಿಗೂ. ಅಂದ್ ಮನೆಯಲ್ಲಿ ಅಜ್ಜ ಅಜ್ಜಿ ಅಂತೂ ಹೇಳೋದು ಬೇಡ, ತುಂಬಾ ಖುಷಿ. ಮತ್ತು ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಆಯಿತು. ಸೊ ಇವಳು ಬಂದಾದ್ಮೇಲೆ ಒಂದು ಸ್ವಲ್ಪ ನಮಗೆ ಏನು ಹೇಳೋದು, ಸ್ವಲ್ಪ ಸೆಲೆಬ್ರಿಟಿ ಮೂಮೆಂಟ್ ಬಂದಿದೆ ಮನೆಯಲ್ಲಿ ಅಷ್ಟೇ. ಇವತ್ತು ಉದಯವಾಣಿ ಪೇಪರ್ನ ಅಭಿಮಾನಿಯಾಗಿದ್ದಂಥ ನಾನು ಒಂದು ದಿವಸ ಬಿಡದೆ ಪೇಪರನ್ನು ಉದಯವಾಣಿಯನ್ನು ನೋಡದೆ ನನ್ನ ಬೇರೆ ಕೆಲಸ ಇಲ್ಲ. ಫಸ್ಟ್ ಕೆಲಸವೇ ನಂದು ಉದಯವಾಣಿ ಪೇಪರ್. ಅದು ಯಾಕೆಂತೇಳಿದರೆ, ನಾನು ಒಂದು 30 ವರ್ಷ NMPTಯಲ್ಲಿ ಉದ್ಯೋಗಿಯಾಗಿ ನಿರ್ವರ್ತ ಆಗಿದ್ದೇನೆ ಮೊನ್ನೆ. ಆ ಸಮಯದಲ್ಲಿ ಕೂಡ ನನಗೆ ಬರುವಂಥ ಸನ್ಮಾನ ಪತ್ರದಲ್ಲಿ ಅವರೆಲ್ಲ ಕೊಡುವಾಗ ನನಗೊಂದು ಸನ್ಮಾನ ಮಾಡಿದರು. 75 ವರ್ಷಕ್ಕೊಂದು, 50 ವರ್ಷ ಹಾರ್ಬರ್ ಆದ್ರೆ ಅವರದ್ದು ಬೇರೆ, ನಮ್ಮ ಎಲ್ಲ ರಿಲೇಟಿವ್ ಲೆಕ್ಕದಲ್ಲಿ ನನಗೆ ಸ್ವಜಾತಿಯವರಲ್ಲಿ ಸೇರೋನ್ನೆಲ್ಲ ಸನ್ಮಾನ ಮಾಡಿದ್ದಾರೆ. ನಾನು ಸೋಷಲ್ ವರ್ಕರ್ ಆದ್ದರಿಂದ ಅದರಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಯಾಕೆಂತೇಳಿದರೆ, ಆ ಕೊಟ್ಟಂಥ ಆ ಪತ್ರಿಕೆಯಲ್ಲಿ ಏನು ಬರ್ತದ ಅದನ್ನು ನಾನು ಯಾವಾಗಲೂ ಸ್ಟಡಿ ಮಾಡ್ತೇನೆ. ಪ್ರತಿಯೊಂದು ಸೆಂಟೆನ್ಸನ್ನು ನಾನು ಓದದೆ ಬಿಡುವುದಿಲ್ಲ. ಯಾಕೆಂದರೆ ಅದರಲ್ಲಿ ಸತ್ಯಾಂಶ ಯಾವುದು, ಸುಳ್ಳು ಯಾವುದು ಅಂತೇಳಿ ನಾನು ಅದಲ್ಲ, ಅದನ್ನು ಸರಿ ಪರಿಶೀಲನೆ ಮಾಡಿ ಇನ್ನೊಬ್ಬರಿಗೆ ಅದನ್ನು ಅದರ ವಿಷಯ ಹೇಳ್ತೇನೆ. ಅದರಿಂದ ಅದರಲ್ಲಿ ನನಗೆ ಒಂದು ದೊಡ್ಡ ಗಾಡ್ ಗಿಫ್ಟ್ ಆಗಿದೆ. ಯಾಕೆಂತ ಹೇಳಿದರೆ, ನನ್ನ ಮೊಮ್ಮಕ್ಕಳಿಗೂ ಕೂಡ 5 ಜನ ಮೊಮ್ಮಕ್ಕಳಿದ್ದಾರೆ ನನಗೆ. ಈ 5 ಜನ ಮೊಮ್ಮಕ್ಕಳು ಕೂಡ ಅವಾರ್ಡನ್ನು ತಗೊಳ್ತಾ ಇರ್ತಾರೆ.
ಅವ್ರದ್ದು ಫೋಟೋ ಬರ್ತಾ ಇರ್ತದೆ. ಅದು ನನಗೆ ಖುಷಿ. ಪೇಪರಲ್ಲಿ ಅದು ಸಹ ಹೇಳ್ತಾರೆ ಎಲ್ಲರೂ, ನೋಡಿ ಅವರು ಒಂದು ದಿನಪತ್ರಿಕೆಯನ್ನು ಓದಿದ್ರಿಂದ ಆ ಮಕ್ಕಳಿಗೆ ಕೂಡ ಅದರಲ್ಲಿ ಒಂದು ಆ ಅವಾರ್ಡನ್ನು ತಗೊಳ್ತಾ ಇರ್ತಾರೆ ಎಲ್ಲ. ಈಗ ನನ್ನ ಇನ್ನೊಂದು ಸಣ್ಣ ಮಗು ಉಂಟು, ಆ ಮಗುವಿಗೆ ಸಹ ಮೊನ್ನೆ ಸಾಧಾರಣ 3-4 ಕಡೆಯಲ್ಲಿ ಅವಾರ್ಡ್ ಬಂತ ಮಗುವಿಗೆ. ಯಾಕೆಂದರೆ ನಾನು ಅವರಿಗೆ ಅದನ್ನು ಉತ್ತೇಜನ ಕೊಡ್ತೇನೆ. ಆ ಓದಿದ್ರಿಂದ ನಮಗೆ ಏನು ಅದರಲ್ಲಿ ಪ್ರಯೋಜನ ಉಂಟು, ಬರೀ ಸೋಲು ಗೆಲುವು ಅಲ್ಲ ಮೇಯ್ನು. ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು, ಅದಲ್ಲ. ಮಕ್ಕಳಿಗೆ ನಾವು ಅದನ್ನೊಂದು ಪ್ರೋತ್ಸಾಹ ಕೊಟ್ಟರೆ ಅದನ್ನು ಅವರು ಬೆಳೆಸ್ತಾರೆ ಮತ್ತೆ. ಹಾಗಾಗಿ ನನ್ನ 5 ಮೊಮ್ಮಕ್ಕಳು ಕೂಡ ಇದನ್ನು ಸ್ಟಡಿ ಮಾಡಿದ್ದಾರೆ. ಹಾಗಾಗಿ ನಾನು ಇದನ್ನು ಇವತ್ತು ಮಾಡಿದಂಥ ಎಲ್ಲ ಉದಯನಿಧಿಯ ಎಲ್ಲ ಕಾರ್ಯಕ್ರಮ ಮಾಡುವಂಥ ಎಲ್ಲರಿಗೂ ಪರಿಸುತ್ತಾ, ಇದು ದೊಡ್ಡ ಒಂದು ಅದರಲ್ಲಿ ಸ್ಕ್ರೀನಿಂಗ್ ಕಮಿಟಿ 10,000 ಫೋಟೋದಲ್ಲಿ ಆ ಸ್ಕ್ರೀನಿಂಗ್ ಕಮಿಟಿ ಅವರಿಗೆ ಎಷ್ಟು ಒತ್ತಡ ಉಂಟು ಅಂತೇಳಿ ಅದನ್ನು ಅವರಷ್ಟು ಸ್ಟಡಿ ಮಾಡಿ ಒಂದು ಪ್ರೋತ್ಸಾಹ ಮಾಡ್ತಾರಲ್ಲ, ಅವರು ಇರೇಬಲ್ ಗ್ರೇಟ್. ಅವರನ್ನು ನಾವು ನಿಜವಾಗಿ ಮೆಚ್ಚುವಂಥದ್ದು. ಯಾಕೆಂದರೆ ಮುಖ ಪರಿಚಯ ಇಲ್ಲದೆ ಅವರು ಅದನ್ನು ನೋಡಿ ಒಂದು ತಿದ್ದುಪಡಿ ಮಾಡಿ ಅದೊಂದು ಅವಾರ್ಡ್ ಕೊಡಿಸ್ಬೇಕಾದ್ರೆ ಅದು ನಮಗೆ ಸಂತೋಷ ವಿಷಯ. ಅದರಲ್ಲಿ ನಮ್ಮಂಥ ಒಂದು 76-75 ವರ್ಷ ಪ್ರಾಯದವರಿಗೆ ಭಾರಿ ಸಂತೋಷದ ವಿಷಯ. ಇದು ಇನ್ನೂ ಮುಂದುವರಿಯಲಿ. ನಾನು ಇದನ್ನು 100 ವರ್ಷವರೆಗೆ ಕೂಡ ನಾನು ಬದುಕಬೇಕು, ಇದನ್ನು ನೋಡಬೇಕೆಂದು ನನಗೆ ಸಹ ಇನ್ನೊಂದು ಆಸೆ ಉಂಟು. ಅದನ್ನು ನೀವು ಕಂಟಿನ್ಯೂ ಮಾಡಿ, ದೇವರ ಅನುಗ್ರಹದಿಂದ ಖಂಡಿತ ಆಗ್ತದೆ. ಈ ಥರದ ಒಂದು ಸಂಭ್ರಮವನ್ನ ಉದಯವಾಣಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿರುವುದು ಈ ಹೊತ್ತಿನಲ್ಲಿ ನಮ್ಮ ಸಿಇಒ ಮತ್ತು MD ಆಗಿರುವಂತಹ ವಿನೋದ್ ಕುಮಾರ್ ಸರ್ ಅವರಿಂದಾಗಿ, ಅವರ ಮಾರ್ಗದರ್ಶನದಿಂದಾಗಿ. ಇದೀಗ ಅವರ ಮಾತು ನಿಮ್ಮ ಮುಂದೆ. ನಮಸ್ಕಾರ. Our Executive Chairman, respected Sri Satish Pai ji. Our guest of honor today, Dr. Manjunath Hande, one of the most renowned physicians who has a golden touch in his hands. Proud parents, colleagues, and today's stars, our little angels present here today. Udayavani doesn't believe only in giving information and news to its readers, but it also believes in touching their lives at various touch points. For doing that, we have different events at different times we conduct, but this particular event is very close to our hearts. This event makes it much more important for us because of one more reason, that this is running into the second generation, in the sense that some of the parents have got the award and their child has also got an award in this event. And this is perhaps the first award any child would be getting in their life. So they will always be cherishing it throughout their life. They'll be preserving the certificate and whatever golden memorable moment they'll be carrying throughout their life, and also of the parents. So this holds a very special place for us. Friends, nothing spreads more happiness than what the children do in our life. Today, we are surrounded by beautiful smiles, adorable smiles, innocent expressions, abundance of energy, and that makes this event very, very special. And these characteristics are depicted in each of the entry what we have received. I would like to congratulate and thank all the participants and their proud parents who have so enthusiastically participated in this contest. Believe us, every entry that we received for this contest, it was unique. It has its own life. Every entry told a different story of love, joy, happiness, mischief, and that makes it so special to us. As some of the parents, they mentioned that we receive tens of thousands of entries for this contest. Indeed, we do that. Selecting or filtering the photographs for publication itself is such a challenging job for our team
that they get overwhelmed. But think about the task of the judges who had to select the winners out of those filtered photographs. As one of the judges, after judging this event, he shared with me that perhaps she faced the toughest task of her life while picking out few entries out of such, all of them looked like winners. So indeed, it has been a very, very tough job for the team as well as the judges. I would not speak more, but I would like to congratulate all the participants, and each one of the participants are winners for us. I would also like to thank the jury for doing a very, very tough job, and for my team members for executing this event so wonderfully. To end, I would like to wish each of the participants a life full of love, happiness, joy, learning, and limitless possibilities. Thank you very much. Thank you for participating. All the best to each one of you, to the child and the proud parents. All the best. ಕೃಷ್ಣನ ನಗರಿ ಉಡುಪಿ. ಸೊ ಇವತ್ತು ಕೃಷ್ಣನ ನಗರಿ ಉಡುಪಿಯಲ್ಲಿ ಸಣ್ಣ ರಾಧಾ ಕೂಡ ಇದ್ದಾರೆ, ಕೃಷ್ಣ ಕೂಡ ಇದ್ದಾರೆ ನಮ್ಮೊಟ್ಟಿಗೆ. ಬಹುಶಃ ವರ್ಷ ಇಡೀ ಉದಯವಾಣಿಯ ಸಿಬ್ಬಂದಿಗಳಾದ ನಾವು ಕಾಯುವುದು ಈ ಒಂದು ಚಿಗುರು ಚಿತ್ರಕ್ಕೋಸ್ಕರ. ಯಾಕೆಂತ ಹೇಳಿದ್ರೆ ಇಲ್ಲಿ ಮಕ್ಕಳು ಬರ್ತಾರೆ, ಅವರನ್ನು ನೋಡಿದರೆ ನಮ್ಮಲ್ಲಿ ಕೂಡ ಒಂದು ಹೊಸ ಎನರ್ಜಿ, ಸೊ ಹೊಸ ಹುರುಪು, ಹೊಸ ಉತ್ಸಾಹದೊಂದಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ನಮಗೆ ಇದು ಒಂದು ಹೊಸ ಹುಮ್ಮಸ್ಸನ್ನು ನೀಡ್ತದೆ. ಅಂಥ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ, ಯಾಕೆಂದರೆ ಮಕ್ಕಳೊಟ್ಟಿಗೆ ಇನ್ನೂ ಸ್ವಲ್ಪ ಹೊತ್ತು ನಾವು ಕೂಡ ಮಕ್ಕಳಾಗಿ ಆಟ ಆಡುವ ಅಂತ ಹೇಳುವ ಮನಸ್ಸು. ಸೊ ಅಂಥ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ KMCಯ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಮಂಜುನಾಥ್ ಹಂದೆ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ದ್ಯೋತಕವಾಗಿ ಹಂದೆ ಸರ್ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ಶ್ರೀಯುತ ಸತೀಶ್ ಪೈ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಶಾಲೆ ಹೊದಿಸೋದ್ರೊಂದಿಗೆ ನಮ್ಮ ಚಿಣ್ಣರ ಬಣ್ಣ ಸ್ಪರ್ಧೆಯ ಜಿಲ್ಲಾ ಮಟ್ಟದಲ್ಲಿ ಪ್ರೈಸನ್ನು ತಗೊಂಡಿರುವಂತಹ ಚಿತ್ರ ಏನಿದೆ ಅದನ್ನು ಕೂಡ ಇದ್ರ ಜೊತೆ ನಾವು ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಶ್ರೀಯುತ ಸತೀಶ್ ಟಿ ಯು ಪೈ ಅವರು, ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗಿ ನಮಗೆ ಸದಾ ಹೊಸ ಸ್ಫೂರ್ತಿಯನ್ನು ನೀಡುವಂತಹ ನಮ್ಮ ಶ್ರೀಯುತ ವಿನೋದ್ ಕುಮಾರ್ ಅವರು, ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು CEO ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಯಾವುದೇ ಕಾರ್ಯಕ್ರಮ ನಡೆಸ್ಬೋದು, ಆದರೆ ಯಶಸ್ವಿಯಾಗಬೇಕಾದ್ರೆ ಸೊ ಎಲ್ಲರ ಸಹಕಾರ ಅಗತ್ಯ. ಅದು ಅಲ್ಲದೆ ಇಂದಿನ ದಿನ ಈ 8 ಪ್ರೈಸ್ ವಿನ್ನರ್ಸ್ ಏನಿದ್ದೀರಿ, ನೀವು ಫ್ಯಾಮಿಲಿ ಸಮೇತವಾಗಿ ಇಲ್ಲಿ ಬಂದಿದ್ದೀರಾ. ಬಹುಶಃ ಇದು ನಮ್ಮ ಕಾರ್ಯಕ್ರಮಕ್ಕೆ ಸಿಕ್ಕಿರುವಂತಹ ಯಶಸ್ಸು ಅಂತ ನಾನು ಅಂದ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಇಷ್ಟು ಹೊತ್ತು ದೂರದ ಊರಿಂದ ಬಂದಿದ್ದೀರಾ. ನಮ್ಮ ಇಲ್ಲಿ ಕೂಡ ಅಲ್ಲ, ಹೊರ ಜಿಲ್ಲೆಗಳಿಂದ ಕೂಡ ಬಂದಿದ್ದೀರಾ, ಬೆಂಗಳೂರಿಂದ ಕೂಡ ಬಂದಿದ್ದೀರಾ, ಹೊರ ದೇಶಗಳಿಂದ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಉದಯವಾಣಿಯ ಮೇಲೆ ಭರವಸೆಯನ್ನು ಇಟ್ಟು ಉದಯವಾಣಿಗೆ ಆ ರೀತಿಯ ಪ್ರೀತಿಯನ್ನು ಇಷ್ಟು 45 ವರ್ಷದಿಂದ ಕೊಡ್ತಾನೆ ಇದ್ದೀರಾ ನಮ್ಮ ಈ ಚಿತ್ರಚಿಗುರು ಸ್ಪರ್ಧೆಗೋಸ್ಕರ. ಅದೇ ವಿಶ್ವಾಸದೊಂದಿಗೆ ನಿಮ್ಮ ಮಕ್ಕಳ ಫೋಟೋವನ್ನು ನಮಗೆ ಕಳಿಸಿಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಉದಯವಾಣಿ ಸದಾ ಆಭಾರವಾಗಿರ್ತದೆ.